ಇದ್ದಾರೆ. ಹಾಗಾಗಿ ನಮ್ಮ ಗೀತಪ್ರಿಯ ಅವರು ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಐಕಾನಿಕ್ ಆಕ್ಟರ್, ಮ್ಯೂಸಿಕ್ ಮೂವಿ magician, and then also he is such a superstar of entire India. I'm so happy that we are here with him today. I'm in fact nervous so much I'm forgetting my words today because of his presence. Definitely it's not easy to speak in front of such a huge star. We have to recollect and collect all our guts to say something actually. So first of all, I'm extremely thankful for all the media and everybody who's gathered here to support us. And what I would like to say regarding my music is just like that I used to sing at home, but I'm not a trained singer. But as usual, sometimes any kind of Kannada music, Rajkumardu, ಅವ್ರದ್ದು ಎಲ್ಲ ಹಾಡ್ತಾ ಇರ್ತಿದ್ದೆ. ಮಾಡ್ತಾ ಇರೋದ್ರಿಂದ ಅದು ಏನಾಗಿದೆ ಅಂತಂದ್ರೆ ನನಗೆ ಹಾಡಬೇಕು ಅಂತ ಅಂದ್ಬಿಟ್ಟು ಅನಿಸ್ತು. ನಾನು ಅವಾಗ ಬಾಮ ಹರೀಶ್ ಹತ್ರ ಹೇಳಿದೆ, ಹಿಂಗೆ ನಂಗೆ ಹಾಡ್ಲಿಕ್ಕೆ ಏನೋ ಕಾನ್ಫಿಡೆನ್ಸ್ ಇದೆ, ಟ್ರೈ ಮಾಡ್ತೀನಿ, ನೀವು ನೋಡಿ ಇಷ್ಟ ಆದರೆ ನಂದು ತಗೊಳ್ಳಿ ಅಂತ ಹೇಳಿದೆ. ಆವಾಗ ಅವರು ಹಾಡಿದ್ಮೇಲೆ ಮೇಡಮ್ ಸರಿ ಇದೆ, ನಿಮ್ಮ ವಾಯ್ಸ್ಗೆ ಅದು ಸೂಟ್ ಆಗುತ್ತೆ ಇರಲಿ ಅಂತಂದರು. ಹಾಗಾಗಿ ನಾನು ಮ್ಯೂಸಿಷಿಯನ್ ಆಮೇಲೆ ಇದ್ರೆ ಸಾಂಗ್ ಹೇಳಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಆಕ್ಟಿಂಗ್ ಅಂತ ಏನಂದ್ರೆ ನಾನು ವೆನ್ ಐ ವಾಸ್ ವೆರಿ ಯಂಗ್, ಸಮಥಿಂಗ್ ಲೈಕ್ 20 ಅನ್ಸುತ್ತೆ, 19-20, I had an offer for a movie, but that time I had no confidence or nothing. I'm from such a conservative family, ಏನು ನನಗೆ ಅದ್ರ ಬಗ್ಗೆ ಹೇಳಕ್ಕೆ ಭಯ, ಎಸ್ ಅನ್ನೋ ಕೂಡ. ಹಾಗಾಗ್ಬಿಟ್ಟು ಸುಮ್ಮನೆ ಅದ್ರ ಬಿಟ್ಬಿಟ್ಟು ದೆನ್ ಎಜುಕೇಶನ್ ಲೈನ್. ದೆನ್ ಐ ಮೆಟ್ ಮೈ ಹಸ್ಬೆಂಡ್. he is from North India, basically I am a Karnataka, I am from Chikmagalur. ಆಮೇಲೆ ಹಾಗಾದ್ಮೇಲೆ ಮೀಟ್ ಆದಾಗ ನಾವಿಬ್ರು ವಿ ಜಸ್ಟ್ ಸ್ಟಾರ್ಟೆಡ್ ದ ಕಾಲೇಜ್ ಟುಗೆದರ್. ಹಾಗಾಗಿ ನಾವು ಎಜುಕೇಶನ್ ಲೈನಲ್ಲಿ ಹೋಗ್ಬಿಟ್ವಿ. ದೆನ್ ಹಿ ಸ್ಪೀಕ್ಸ್ ಕನ್ನಡ ಸೋ ವೆಲ್ ಅಂತಂದ್ರೆ ನಾನು ಚೆನ್ನಾಗಿ ಟ್ರೈನ್ ಮಾಡಿದ್ದೀನಿ ಈಗ ಅವ್ರಿಗೆ ಆಕ್ಚುಲಿ. ಸೊ ಏನಂತಂದ್ರೆ ಇವತ್ತು ಬಹಳ ಖುಷಿ ಸಮಾರಂಭ, ಎಲ್ಲ ಬಂದು ನಮಗೆ ಸಪೋರ್ಟ್ ಮಾಡ್ತಿರೋದು. ಮತ್ತೆ ಜೊತೆಯಲ್ಲಿ ಇವತ್ತು ಎಷ್ಟಂದ್ರೆ ನನ್ಗೆ ಹೇಳಕ್ ಆಗ್ತಿಲ್ಲ, ಕಿಚ್ಚ ಸುದೀಪ್ ಅವರಿದ್ದಾರೆ, ಎಂಥ ಸೂಪರ್ ಸ್ಟಾರ್ ಅಭಿನಯ ಚಕ್ರವರ್ತಿ ಅವ್ರು ಬಂದು ನಮ್ಮ ಅಕೇಶನ್ಗೆ ಇಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ, ನೋಡಿದೀರ ಅವ್ರ ಆಟಿಟ್ಯೂಡ್ ಸ್ಟೈಲ್ ಎಲ್ಲ ಹೇಗಿತ್ತು, ಅದರಲ್ಲಿ ಎಷ್ಟು ಸಿಂಪಲ್ ಆಗಿ ಬಟ್ ವೆರಿ ಅಟ್ರಾಕ್ಟಿವ್ ಹೇಗೆ ಮಾಡಿದ್ದಾರೆ ಅಂದ್ಬಿಟ್ಟು ಅಂಥವ್ರ ಜೊತೆ ಬಂದು ನಾವಿಲ್ಲಿ ಎದುರೇ ನಿಂತ್ಕೊಂಡು ನೋಡ್ತಿದ್ದೀವಿ ಅನ್ನೋದೇ ಒಂದು ಭಾರಿ ಖುಷಿ. ನಾನು ಅದನ್ನ ಮತ್ತೆ ಮತ್ತೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೀಗ ಯಾವ ಪಿಕ್ಚರ್ ಅವರು ಸುದೀಪ್ ಸರ್ ನೋಡಿ ಯಾವ ಸಿನಿಮಾ ಶೂಟಿಂಗ್ ನೀನ್ ಹೇಳ್ತೀರಲ್ವಾ? ಆಕ್ಚುಲಿ ಹೇಗಾಯ್ತು ಅಂದ್ರೆ ಇವ್ರು ನನ್ನ ಫ್ರೆಂಡ್, ಶಿ ಇಸ್ ಮೈ ಯಂಗ್ ಫ್ರೆಂಡ್ ಆಕ್ಚುಲಿ. ಸೊ ಏನಾಯ್ತು ಅಂದ್ರೆ ನಾವು ಹಂಗೆ ತುಂಬಾ ವರ್ಷದ ಜೊತೆಲಿ ಮೀಟ್ ಮಾಡ್ತಾ ಇದ್ವಿ. ಆಮೇಲೆ ಇವ್ರು ಒಂದು ಮೂವಿ ಪ್ರೊಡ್ಯೂಸ್ ಮಾಡಬೇಕು ಹೀಗೆ ಅಂತ ಅಂದ್ರು, ಮೇಡಮ್ ಮಾಡೋಣ ಅಂತ. ಆಮೇಲೆ ಇದು ತಾಯವ್ವ ಅಂತಿದೆ, ನಿಮ್ಗೆ ರೋಲ್ ಸೂಟ್ ಆಗುತ್ತೆ ಮಾಡಿ ಅಂತ ಅಂದ್ರು. ನಾನು ಓಕೆ, ಇವರು ಡೌಟ್ಫುಲ್ ಆಗಿದ್ರು, ಅವ್ರು ಮಾಡೇ ಇಲ್ವಲ್ಲ ಹೇಗೆ ಏನು ಅಂತ. ಲುಕ್ ಟೆಸ್ಟ್ ಮಾಡೋಣ ಬನ್ನಿ ಅಂದ್ರು. ಲುಕ್ ಟೆಸ್ಟ್ ಮಾಡಿದಾಗ ಅಲ್ಲಿ ಹಾಕಿದ್ರಲ್ಲ, ಅದು ಫಸ್ಟ್ ಡೇ ಲುಕ್ ಟೆಸ್ಟ್ ಮಾಡಿದಾಗ ನಾನೆಲ್ಲ ಇಮೋಷನ್ಸ್ ಎಲ್ಲ ಕೊಟ್ಟೆ. ಮತ್ತು ಐ ಆಮ್ ನಾಟ್ ವೆರಿ ಕ್ಯಾಮ್ರಾ ಕಾನ್ಶಿಯಸ್. ಹಾಗಾಗ್ಬಿಟ್ಟು ಇವತ್ತು ಸ್ವಲ್ಪ ಕಾನ್ಶಿಯಸ್ ಆಗಿದ್ದೀನಿ, ಯಾಕೆಂದ್ರೆ ಕಿಚ್ಚ ಸುದೀಪ್ ಅವ್ರು ಎದುರಿಗಿದ್ದಾರೆ, ಸಿಕ್ಕಾಪಟ್ಟ ಭಯ ಆಗ್ತಾ ಇದೆ. ಆಮೇಲೆ ಸರಿ ಅಂದ್ಬಿಟ್ಟು ಕ್ಯಾಮ್ರಾ ಕಾನ್ಶಿಯಸ್ ಇಲ್ಲ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಮಾಡಿ ನಿಮಗೆ ಅಂತ ತುಂಬ ಇವರಿಬ್ಬರು ಸೇರಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಟ್ಟರು. ಹಾಗಾಗಿ ಮೂವಿ ತಾಯಮ್ಮ ಮೂವಿ ಬಂತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜನರಲಿ ಸ್ಟೂಡೆಂಟ್ಸ್ ನರ್ವಸ್ ಆಗ್ತಾರೆ ವೈಸ್ ಚಾನ್ಸಲರ್ ಮುಂದೆ, ಇವತ್ತು ಅದು ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಹ್ಯಾಪಿ ಫಾರ್ ದಟ್. ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇದು. ವೆನ್ ಯು ಮೀಟ್ ಎ ಹ್ಯೂಜ್ ಸ್ಟಾರ್ ಯಾವ ತರ ಆಗುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್, ಆ ಇಮೋಷನ್ಸ್, ಐ ಆಮ್ ರಿಯಲಿ ಎಂಜಾಯಿಂಗ್ ದಟ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಪದ್ಮಾವತಿ ಚಂದ್ರಶೇಖರ್ ಅವರೇ, ಗೀತಾ ಅವರು ಹೇಳಿ. ಸಂಗೀತ ನಿರ್ದೇಶಕರಾದಂಥ ಆರ್ಯನ್ ಸರ್ ಅವರು ನಮ್ಮ ಚಿತ್ರಕ್ಕೆ ಅನುಗುಣವಾಗಿ ಸಂಗೀತವನ್ನು ನಿರ್ದೇಶಿಸಿದ್ದಾರೆ. ಆ ಸಂಗೀತವನ್ನು ನಮ್ಮ ಬಾಮ ಹರೀಶ್ ಅವರು ಹೊಸದಾಗಿ ಸ್ಥಾಪನೆ ಆಗಿರುವಂಥ ಬಾಮ ಹರೀಶ್ ಆಡಿಯೋಸಲ್ಲಿ ರಿಲೀಸ್ ಆಗ್ತಿರೋದು, ಮತ್ತು ನಮ್ಮ ಲಕ್ಕಿ ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವ್ರ ಕಡೆಯಿಂದ ರಿಲೀಸ್ ಆಗಿ ಇನಾಗ್ರೇಷನ್ ಮಾಡ್ತಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಇದೇ ರೀತಿ ನಮಗೆ ಎಲ್ಲ ನಮ್ಮ ತಾಯವ ಚಿತ್ರತಂಡದ ಮೇಲೆ ನಿಮ್ಮೆಲ್ಲರ ಪ್ರೋತ್ಸಾಹ, ಮಾಧ್ಯಮದಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಸದಾ ಇರಬಹುದು. ಕರ್ನಾಟಕ ನಂದಿ ಅವಾರ್ಡ್ಸ್ ವೆಲ್ಕಮ್ ಸರ್. ಮತ್ತೆ ತಾಯವ ಒಂದು ವಿಶೇಷವಾದ ಚಿತ್ರ ನನಗೆ, ಯಾಕೆ ಅಂತಂದ್ರೆ ಈ ದಿನಗಳಲ್ಲಿ ಕಮರ್ಷಿಯಲ್ ಆಗಿ ನೂರಾರು ಸಿನಿಮಾಗಳು ಬರ್ತವೆ, ಆದರೆ ಸಮಾಜಮುಖಿ ಅಂತ ಒಂದು ಸಿನಿಮಾ ಬರುತ್ತೆ ಅಂದ್ರೆ ಇಟ್ಸ್ ಆಡ್ ಅನ್ಸುತ್ತೆ. ಬಿಕಾಸ್ ಇದು ಕಮರ್ಷಿಯಲ್ ಆಗಿ ಬಿಸ್ನೆಸ್ ನಾವು ಟಾರ್ಗೆಟ್ ಮಾಡ್ತಿಲ್ಲ, ಬಟ್ ವಾಟ್ ಇಸ್ ದಟ್ ವಿ ಆರ್ ಟಾರ್ಗೆಟಿಂಗ್, ಏನ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ?
ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇಡೀ ತಂಡದ್ದು. ಸೊ ಇದರಲ್ಲಿ 11 ಬಿಟ್ ಸಾಂಗ್ಸ್ ಇದಾವೆ ಸರ್. 11 ಬಿಟ್ ಸಾಂಗ್ಸ್ ಎಲ್ಲ ಜಾನಪದ ಹಾಡುಗಳೇನೆ. ಜಾನಪದ ಹಾಡುಗಳು ಮತ್ತೆ ವಿಲೇಜ್ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಎಲ್ಲದಕ್ಕೂ ಅಷ್ಟೇನೆ ಆ ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಏನ್ ಬರುತ್ತೆ ಮ್ಯೂಸಿಕ್ ಆ ಆರ್ಕೆಸ್ಟ್ರೇಷನ್ ಮಾಡಬೇಕಾಗಿತ್ತು. ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಇದನ್ನ ಬಿಟ್ಟು ನಮ್ಮ ಮೇಡಮ್ ಗೀತಾಪ್ರಿಯ ಮೇಡಮ್ ಅವ್ರು ಹಾಡ್ತಾರೆ ಅಂತ ಹರೀಶ್ ಅಣ್ಣ ಫೋನ್ ಕೊಟ್ಬಿಟ್ಟು ಅನಂತು ಇವ್ರು ಹಾಡ್ತಾರಂತೆ ಒಂಚೂರು ಕೇಳಿಸ್ಕೊನಂತು ಅಂತ ಹೇಳ್ಬಿಟ್ಟು ಫೋನ್ ಕೊಟ್ರು ಆಫೀಸಲ್ಲಿ. ಅಣ್ಣ ಕೊಡಿ ಅಣ್ಣ ಕೇಳಿಸ್ಕೊತೀನಿ. ಕೇಳಿಸ್ಕೊಂಡೆ ಮೇಡಮ್ ಪಾಪ ಹಾಡಿದ್ರು. ಪರವಾಗಿಲ್ಲ ಅಣ್ಣ ರೇಂಜ್ ಎಲ್ಲ ಇದೆ ಹಾಡ್ಬೋದು ಅಣ್ಣ ಕರ್ಸಿ ಅಣ್ಣ. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಸ್ಟುಡಿಯೋಗೆ ಬಂದ್ವಿ. ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ. ಸಿನ್ಸ್ ಶಿ ಇಸ್ ಅನ್ ಅಮೆಚೂರ್ ಸಿಂಗರ್, ಅವರು ಪ್ರೊಫೆಷನಲ್ ಸಿಂಗರ್ ಅಲ್ಲ ಮೇಡಮು, ಆದ್ರೂ ಸಹ ಸ್ವಲ್ಪ ಟೈಮ್ ತಗೊಂಡು ಪಿಕಪ್ ಆಗಿ ತುಂಬಾ ಚೆನ್ನಾಗಿ ರೆಂಡಿಷನ್ ಮಾಡಿದ್ರು ಹಾಡುಗಳನ್ನ. ಸೊ ವಿ ಆರ್ ವೆರಿ ಹ್ಯಾಪಿ. 11 ಹಾಡುಗಳನ್ನ ಪಾತ್ರನೇ ಹಾಡ್ಬೇಕು ಅನ್ನೋದು ನಮ್ಮ ಬಾಮ ಹರೀಶ್ ಅಣ್ಣ ಅವರು ಮೊದಲೇ ಹೇಳಿದ್ರು ನನಗೆ, ಇದಕ್ಕೆ ರೆಡಿ ಆಗಿರಿ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂತ. ಆಯ್ತು ಅಣ್ಣ ಅಂತ ಹೇಳಿ ಸಾಂಗ್ಸ್ ಎಲ್ಲ ರೆಕಾರ್ಡ್ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು. ಇದನ್ನ ಮುಂಬೈ ಕಳಿಸಿ ಮಿಕ್ಸ್ ಮಾಸ್ಟರ್ ಮಾಡಿ ಈಗ ಔಟ್ಪುಟ್ ನಿಮ್ ಮುಂದೆ ನೆಕ್ಸ್ಟ್ ಬರ್ಲಿದೆ. ತಮ್ಮ ಅನಿಸಿಕೆಗಳನ್ನ ತಾವು ಹೇಳಬೇಕು. ಮತ್ತೆ ಈ ಚಿತ್ರದ ವಿಚಾರವಾಗಿ ಇನ್ನೊಂದು ಏನಾದ್ರು ಹೇಳಬೇಕು ಅಂತಂದ್ರೆ, ನನಗೆ ಸಿಗೋ ಬಹುತೇಕ ಸಿನಿಮಾಗಳು ಈಗ ಸಮಾಜಮುಖಿ ಸಿನಿಮಾಗಳೇ ಸಿಗ್ತಾ ಇದ್ದಾವೆ. ಈ ಹಿಂದೆ ತಾರಿಣಿ ಅಂತ ಒಂದು ಸಿನಿಮಾ ಮಾಡಿದೆ ಹೋದ ವರ್ಷ. ಅದಕ್ಕೆ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಬಂತು. ಅದು ಅಷ್ಟೇ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೆ ಸಿದ್ದು ಪೂರ್ಣಚಂದ್ರ ಅವರ ಡೈರೆಕ್ಷನ್ ಅಲ್ಲಿ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೇ ಸಿನಿಮಾ. ಇದು ಅಷ್ಟೇ ಈ ಹೆಣ್ಣು ಭ್ರೂಣ ಹತ್ಯೆ ಅಥವಾ ಹೆಣ್ಣು ಭ್ರೂಣನ ವಿರೋಧಿಸುವಂತಹ ಮನೋಭಾವದ ಬಗ್ಗೆ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ ಸಾತ್ವಿಕ್ ಪವನ್ ಸರ್ ಅಂತೂ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಮೇಡಮ್ ಅವ್ರ ಫಸ್ಟ್ ಮೂವಿ ಇದು ಆಕ್ಟಿಂಗ್ ಅಲ್ಲಿ ಎಷ್ಟು ಪ್ರೊಫೆಷನಲ್ ಆಗಿ ಕಾಣುತ್ತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡುವಾಗ ಐ ರಿಯಲಿ ಎಂಜಾಯ್ಡ್ ಹರ್ ಪರ್ಫಾರ್ಮೆನ್ಸ್. ನಾಟ್ ಓನ್ಲಿ ಹರ್, ದ ಹೋಲ್ ಟೀಮ್, ಒಬ್ಬರು ಅಷ್ಟೇನೆ ಎಲ್ಲರೂ ಅಷ್ಟೇ ತುಂಬಾ ಅದ್ಭುತವಾಗಿ ಎಷ್ಟು ಪಾತ್ರ ಕೇಳುತ್ತೋ ಅಷ್ಟನ್ನ ರೆಂಡರ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಈ ಒಂದು ತಾಯವ ಚಿತ್ರದ ತಂಡದ ಒಂದು ಭಾಗ ಆಗಿರೋದಕ್ಕೆ ನನ್ಗೆ ಯಾವುದೋ ಜನ್ಮದ ಒಂದು ಪುಣ್ಯ ಅಂತ ಹೇಳಿ ಭಾವಿಸ್ಬೋದು. ಯಾಕಂದ್ರೆ ಸಿನಿಮಾ ನೋಡಿದಾಗ ಯು ಡೆಫಿನೆಟ್ಲಿ ಫೀಲ್ ದಟ್. ಸೊ ಇಷ್ಟೇ ಹೇಳಿ ನಾನು ಮಾತುಗಳನ್ನ ಮುಗಿಸ್ತೀನಿ. ಸಾಂಗ್ಸ್ ಬಗ್ಗೆ ಎಲ್ಲ ಹೇಳಿ ಆಯ್ತು. ಮುಂದೆ ಹರೀಶ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಪ್ಪಂದ ಮಾಡ್ಕೊಂಡಿದ್ದೆ ನಿಮ್ ಜೊತೆ, ಮರೆಯೋ ಹಾಗಿಲ್ಲ. ಈಗ ಅಮಲ ಫಿಲ್ಮ್ಸ್ ರವರ ಜಯಶಂಕರ ಟಾಕೀಸ್ ನಿರ್ಮಾಣದ ತಾಯವ ಸಿನಿಮಾದ ಆಡಿಯೋ ರಿಲೀಸ್ ಆಗ್ತಾ ಇದೆ. ಅದರ ಜೊತೆಗೆ ಭಾಮಾ ಹರೀಶ್ ಆಡಿಯೋ ಸಂಸ್ಥೆಯನ್ನ ನಮ್ಮ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರು ಅನಾವರಣಗೊಳಿಸ್ತಾ ಇದ್ದಾರೆ. ದಯವಿಟ್ಟು ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಇಡೀ ಚಿತ್ರತಂಡಕ್ಕೆ ನೀವು ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ. ಪೇಪರ್ ತೆಗೆದು ಬಿಡಿ ಮೇಡಮ್. ಎಸ್, ಇದೀಗ ಸುರೇಶ್ ನಾಗ್ಪಾಲ್ ಸರ್ ದಯವಿಟ್ಟು ಬೊಕೆ ಕೊಡೋದ್ರ ಮೂಲಕ ಕಿಚ್ಚ ಸಾಲ್ಟ್ ಎಂಜಿನಿಯರಿಂಗ್ ಅವಾಗ ರಿಲೀಸ್ ಆದಂಥ ಒಂದು ಸಿನಿಮಾ ಬೈನಾಡು ಅವರ ಬ್ಯಾನರಲ್ಲಿ. ಈಗ ಬಾಮ ಹರೀಶ್ ನಿಮ್ಮ ಎಂಟೈರ್ ತಂಡದ ಮೂಲಕ ಬರ್ತಾ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಬಟ್ ಬಾಮ ಹರೀಶ್ ಆಡಿಯೋ ಅಂತ ತಾವೇ ಓಪನ್ ಮಾಡಿದ್ದೀರಿ, ಈ ಕಾರಣ ಗೊತ್ತಾಗಿಲ್ಲ. ಸರ್, ಇನ್ನು ಅನೇಕ ಚಿತ್ರ ನಿರ್ಮಾಪಕರಿಗೆ ಸಾಕಷ್ಟು ಅಂದ್ರೆ ಒಳ್ಳೊಳ್ಳೆ ರೇಟ್ ಕೊಟ್ಟು ಅವರೇ ಕೊಡ್ತಾರೆ. ಆಶೀರ್ವಾದ ಖಂಡಿತ. ಸೊ ಈಗ ಬಾಮ ಹರೀಶ್ ಸ್ಟೇಜ್ ಮೇಲೆ ಕಮಿಟ್ ಆಗ್ತಾ ಇದಾರೆ. ಎಲ್ಲ ನಿರ್ಮಾಪಕರು ಒಳ್ಳೊಳ್ಳೆ ರೇಟ್ ಕೊಟ್ಟು ತಗೊಂತಾರಂತ ಅಥವಾ ಫ್ರೀ ಕೊಡ್ಬೇಕಾರೆ? ಅಲ್ಲ, ಅದು ನೋಡ್ಕೊಂಡು ಏನ್ ನೋಡ್ಕೊಂಡು ಆಡಿಯೋ ನೋಡ್ಕೊಂಡು ಮಾಡಿ. ಈಗ ಇಲ್ಲಿ ಒಳ್ಳೊಳ್ಳೆ ಆನಂದ್ ಆಡಿಯೋ ಅಂತ ಇನ್ನೊಂದೆಲ್ಲ ಇರ್ಬೇಕಾದ್ರೆ ತಾವು ಓಪನ್ ಮಾಡಿದ್ರೆ ಏನೋ ಒಂದು ಕಾರಣ ಇರ್ಬೇಕಲ್ಲ. ಕಾರಣ ಸುಮಾರು ಜನ ಪ್ರೊಡ್ಯೂಸರ್ಸ್ ಪ್ಲಾಟ್ಫಾರ್ಮ್ ಇಲ್ಲ ಸರ್. ತಗೊಳ್ತಿರೋ ಪಿಕ್ಚರ್ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಮಾಡಿ ಅಂತೇಳಿ. ಅಂದ್ರೆ ಅವ್ರು ಒಂದ್ಸತಿ ಎಲ್ಲಾ ಕಡೆ ಹೋಗಿ ಬನ್ನಿ ತಗೊಂಡಿಲ್ಲ ಅಂದ್ರೆ ನಾನು ತಗೋತೀನಿ, ಹಂಗಿರ್ಬಾರ್ದು. ಬನ್ನಿ ನನ್ನ ಹತ್ರ ದುಡ್ಡಿದೆ ನಾನು ತಗೋತೀನಿ ಅಲ್ವೇ? ಸೊ ಆಮೇಲೆ ಇಲ್ಲಿ ಯಾರಾದ್ರೂ ನಿರ್ಮಾಪಕರಿದ್ರೆ ನಿಮಗೆ ಬೇರೆ ಯಾರು ಒಳ್ಳೆ ರೇಟ್ ಕೊಡ್ತಾ ಇಲ್ಲ ಅಂದ್ರೆ ಹೋಗಿ ಬಾಮ ಹರೀಶ್ ಕೊಡ್ತಾರೆ. ಓಕೆ. ಅಂಡ್ ನೆಕ್ಸ್ಟ್ ಟೈಮ್ ಯಾವುದೇ ಕೆಲವು ಪ್ರೋಗ್ರಾಮ್ಗಳು ತಾವು ನಡ್ಸ್ಕೊಡ್ಬೇಕು ಅಂತಂದ್ರೆ ಸ್ವಲ್ಪ ನಮ್ಮ ಮನೆ ಹತ್ರ ಹಾಕೊಳ್ಳಿ. ಊರ್ ಬಿಟ್ಟು ಊರ್ ಬರ್ಬೇಕು ಪ್ರತಿ ಸಲ. ಈ ಸಮ್ಟೈಮ್ಸ್ ಹೇಳ್ತೀವಲ್ಲ, ಈ
ಕೆಲವು ಫ್ರೆಂಡ್ಶಿಪ್ಗಳು ಅವಾಯ್ಡ್ ಮಾಡ್ಬೋದಿತ್ತು ಅನ್ಸುತ್ತೆ ಎಷ್ಟೋ ವರ್ಷಗಳ ಹಿಂದೆ. ಮಾಡಿಲ್ಲ ಅಂದಾಗ ನೋಡಿ ಪದೇ ಕರೀತಾ ಇರ್ತಾರೆ. ಎಲ್ಲ GT ಮಾಲ್ ಬಿಟ್ರೆ ಪಕ್ಕ ಮಾಲ್ಗಳೇ ಇಲ್ವಾ ಬನ್ನಿ ಹತ್ರದಲ್ಲಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ತೆ ಹೇಳ್ತಾ, ತಾಯಿಯ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ನಿಮ್ಮ ಎನರ್ಜಿ ಸ್ಪಿರಿಟ್ಸ್ ಐ ವಾಸ್ ಸೀಯಿಂಗ್ ಆನ್ ಸ್ಟೇಜ್. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ವೆರಿ ಸರ್, ಸೊ ಥ್ಯಾಂಕ್ ಯು ಸರ್. ತುಂಬ ವೆರಿ ಬ್ಯೂಟಿಫುಲ್ ಜೆಸ್ಚರ್. ಅದರ ಅವಶ್ಯಕತೆ ಇಲ್ಲ, ಬಟ್ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಜೆಸ್ಚರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ವಿಶ್ ಯುವರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಏನಕ್ಕಲ್ಲ ಅಂದ್ರೂ ನಿಮ್ಮ ಒಂದು ಏನು ಎನರ್ಜಿ ಹಾಕ್ತೀರಲ್ಲ, ಒಂದು ನಿಮ್ಮ ಬಿಲೀಫಿಗೆ ನೀವು ವಾಟ್ ಯು ಡಿಸರ್ವ್ ಅದು ಸಿಗಲಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಆಲ್. ಆ್ಯಂಡ್ ಬಾಮ ಹರೀಶ್ ಅವ್ರಿಗೆ ಅದೇನಿಷ್ಟು ತಮಾಷೆ ಮಾಡೋದು ಬೇರೆ ವಿಚಾರ. ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಕನ್ನಡ ನಿರ್ಮಾಣ ಆಗ್ತಿರೋದು ಎಷ್ಟು ಸಿನಿಮಾಗಳಿಗೆ ನಿಮ್ಮದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿ ಅವರೇ. ಥ್ಯಾಂಕ್ ಯು. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಬಂದಿದೆ. ನಾನು ಮೊನ್ನೆ ಮೇಡಮ್ ಅವರು ಒಂದು ಇದಕ್ಕೆ ಹೋದಾಗ ಇವತ್ತು ಬಂದು ಪರಿಚಯ ಮಾಡಕ್ಕೆ ಗೊತ್ತೇ ಸಿಗಲಿಲ್ಲ ನನಗೆ. ಆವತ್ತಾಗಿ ಶೂಟಿಂಗ್ ಇದಕ್ಕೆ ಬಂದಿರೋ ಶೂಟಿಂಗ್ ಅಂತ ಅಂದ್ಬಿಟ್ಟು ನಾನು ಪರಿಚಯ ಮಾಡಿದ್ರು ಅವರು. ಅವರೇ ನಾನು ಇಲ್ಲಿ ನೋಡಿದಾಗ ತುಂಬ ಖುಷಿ ಆಯ್ತು ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು. ಬಾಮ ಹರೀಶ್ ಅವರು ಒಂದ್ಸಲ ಫೋನ್ ಮಾಡಿ ಈ ತರ ಒಂದು ಸಾಹಿತ್ಯ ಪರವಾಗಿ ಒಂದು ಸಿನಿಮಾ ಒಂದು ರಚಿಸ್ತಾ ಇದ್ದೀವಿ, ಸೊ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದ್ರು. ನೋಡಿ ಅದನ್ನ ಕೇಳಿ ಕಲಿಸಿದ್ರನ್ನ ಕೇಳಿದಾಗ ಅನಿಸ್ತು. ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಈಗಿನ ಜನರೇಷನ್ ಅಲ್ಲಿ ಈ ತರ ಒಂದು ಸಾಹಿತ್ಯ ಮುಂತರೋದು ಬಹಳ ರೇರ್ ಅಂತ ಅನ್ಸುತ್ತೆ. ಬಟ್ ಆ ಪ್ರಯತ್ನವನ್ನು ಮಾಡಿರೋದು ಈಗ ಇವರು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಬಾಮ ಹರೀಶ್ ಅವ್ರ ತಂಡ ಆಗಿರ್ಬೋದು. ಐ ಥಿಂಕ್ ಇಟ್ಸ್ ರಿಯಲಿ ಗ್ರೇಟ್. ಈ ಒಂದು ಸಿನಿಮಾದ ಸಾಂಗ್ಸ್ನ ಈಗ ನಿಮ್ಮದೇ ಆದ ಆಡಿಯೋ ಕಂಪ್ನಿಗೆ ಓಪನ್ ಮಾಡಿದ್ರು. ಸೊ ಈಗ ಸುದೀಪ್ ಸರ್ ಹೇಳಿದ್ರು ಐ ಥಿಂಕ್ ವಿ ಹ್ಯಾವ್ ಎ ನ್ಯೂ ಕಾಂಪಿಟೇಷನ್ ಅಂತ. ಸೊ ನಾನು ಅದೇ ಹೇಳ್ತೇನೆ ಈಗ. ಸೊ ನಮ್ಮದು ಒಂದು ಆಡಿಯೋ ಕಂಪ್ನಿ ಇದೆ, ಈಗ ಅವ್ರದ್ದೊಂದು ಆಡಿಯೋ ಕಂಪ್ನಿ ಇದೆ. ಈಗಾಗಲೇ ಒಂದು ಬೆಳೆದಿರುವಂತಹ ಒಂದು 3-4 ಆಡಿಯೋ ಕಂಪ್ನಿ ಇದೆ. ಇದೆಲ್ಲ ಸೇರಿ ಐ ಥಿಂಕ್ ನಾವು ಇಟ್ಸ್ ಗೋನ್ ಬಿ ಗುಡ್ ಕಾಂಪಿಟೇಷನ್ ಇನ್ ಕರ್ನಾಟಕ ಇಂಡಸ್ಟ್ರಿ ಇವತ್ತು. ಹಾಗಲಿ ಎಸ್, ಸಿನಿಮಾ ಮೋಸ್ಟ್ಲಿ ಈ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಅಂತ ಅನ್ಕೋತೀನಿ. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಐ ಥಿಂಕ್ ಯುವರ್ ಆಕ್ಟಿಂಗ್ ಇಸ್ ರಿಯಲಿ ಗ್ರೇಟ್ ಆ್ಯಂಡ್ ಯು ಲುಕ್ ವೆರಿ ಡಿಫ್ರೆಂಟ್ ಇನ್ ದಿಸ್. ಯು ಡಿಸರ್ವ್ ದ ರೋಲ್. ಇದು ಒಳ್ಳೆಯದಾಗಿ. When I came to know she is acting, it was really shocked. But after seeing today performance, real very sensitive issue she has taken up and working for that. Tumba santosha. All the best. All the best. Thank you for saying good words. That's ನಿರ್ಮಾಪಕರು ಬಹಳ ಶೋಷಿತರು. ಅಂದ್ರೆ ಎಷ್ಟೋ ಜನ ಆಡಿಯೋ ಕಂಪ್ನಿಗಳಿಗೆ ಕೊಟ್ಟಿಲ್ಲ ಅಂತ ಆಡಿಯೋಗಳು ಇನ್ನೂ ಇದೆ, ಒಳ್ಳೊಳ್ಳೆ ಹಾಡುಗಳು ಇದೆ. ಬಟ್ ಅವೆಲ್ಲ ನಶಿಸಿ ಹೋಗ್ತಾ ಇದೆಯಲ್ಲ ಅನ್ನೋ ಒಂದು ಉದ್ದೇಶ ನನಗಿತ್ತು. ಬಟ್ ಇದು ಮುಖ್ಯ ಕಾರಣ ಈ ಬಾಮ ಹರೀಶ್ ಆಡಿಯೋ ಆಗ್ಬೇಕಂತ ಹೇಳಿದ್ರೆ ನಮ್ಮ ಹೈಪ್ಲೆಕ್ಸ್ ಗಿರೀಶ್ ಅವರು ಸರಿ ಅವ್ರಿಗೆ ಆಫೀಸಿಂದ ಫೋನ್ ಮಾಡಿದ್ರು. ಸರ್ ಇಲ್ಲ, ನನಗೆ ಐಡಿಯಾ ಇಲ್ಲ, ನನಗೆ ಆ ಮಾರ್ಕೆಟಿಂಗ್ ಗೊತ್ತಿಲ್ಲ ನನಗೆ ಅಂತ ಕೂಡ ಹೇಳ್ತಾ. ಇಲ್ಲ ನಾವಿದ್ದೀವಿ ಅಂತೇಳಿ ನಮ್ಮ ಹೈಪ್ಲೆಕ್ಸ್ ಗಿರೀಶ್ ಟೋಟ್ಲಿ ಟೀಮು ನನಗೆ ಸಾಥ್ ಕೊಟ್ಟು ಆಮೇಲೆ ಇಮಿಡಿಯೇಟ್ ನನ್ನ ಕಸಿನ್ ಪದ್ಮಾವತಿ ಚಂದ್ರಶೇಖರ್ ಫೋನ್ ಮಾಡಿದೆ. ಅಮ್ಮ ಹಿಂಗಂತವ್ರೆ ಆಡಿಯೋ ಗಿರೀಶ್ ಅವ್ರು ಫೋನ್ ಮಾಡಿದ್ರು, ಹಿಂಗೆ ಅವ್ರ ಟೀಮ್ ಪ್ರದೀಪ್ ಅವ್ರು ಫೋನ್ ಮಾಡಿದ್ರು, ಹಿಂಗೆ ಆಡಿಯೋ ಕಂಪ್ನಿ ಮಾಡ್ತಾರಂತೆ, ಏನು ಯಾವುದಕ್ಕೂ ಕೈ ಹಾಕಿ ಇದಕ್ಕೂ ಕೈ ಹಾಕ್ಬಿಡೋದು. ಸೊ ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ನಾನು ಎಸ್ ಅಂತೇಳಿ ಅವರ ನಮ್ಮ ಹೈಪ್ಲೆಕ್ಸ್ಗೆ ಹೋಗಿ ಮಾತಾಡಿ ಆಯಿತು ಇದು ಒಂದು ಆಟ ನೋಡೋಣ ಅಂತೇಳಿ ಬರ್ತಿದ್ದೀನಿ. ಮುಂದೆ ಭಗವಂತ ಇದ್ದಾನೆ. ಖಂಡಿತವಾಗ್ಲೂ ಒಂದು ಪ್ರತಿಯೊಬ್ಬ ನಿರ್ಮಾಪಕರಿಗೆ ಒಂದು ನ್ಯಾಯ ಸಲ್ಲಿಸೋ ಒಂದು ಪ್ಲಾಟ್ಫಾರ್ಮ್ ಇದು. ಖಂಡಿತವಾಗ್ಲೂ ಯಾಕಂದರೆ ತುಂಬ, ಯಾಕಂದರೆ ನಾನು ಚೇಂಜಲ್ಲಿ ಇರೋದ್ರಿಂದ ಸುಮಾರು ಒಂದು ವರ್ಷಕ್ಕೆ ಒಂದು 350-400 ಪಿಕ್ಚರ್ಸ್ ಆಗುತ್ತಮ್ಮ. ಅದರಲ್ಲಿ ರೈಟ್ಸ್ಗಳು ಕೆಲವು ತಗೊಳ್ಳೋದು ತುಂಬಾ ಕಮ್ಮಿ. ಬೆಳವಣಿಗೆ ಎಷ್ಟು ಒಂದು ಬೇರೆ ಬೇರೆ ಆಡಿಯೋ ಕಂಪ್ನಿಗಳು ತಗೊಳುತ್ತೆ. ಬಟ್ ಎಷ್ಟೋ ಚಿತ್ರ ನಿರ್ಮಾಪಕರಿಗೆ ಸಾಂಗ್ಸ್ಗಳು ಮಾಡಿರ್ತಾರೆ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇರಲ್ಲ. ಸೊ ಹಂಗಾಗಿ ಇದೊಂದು ಸೃಷ್ಟಿ ಮಾಡೋಣ ಅಂತೇಳಿ ನಮ್ಮ ಗಿರೀಶ್ ಅವರು ಹೇಳಿದ್ರು. ಸೊ ಹಂಗಾಗಿ ಧೈರ್ಯ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಷ್ಟೇ. ಖಂಡಿತ ಸರಿ.